ಹಾಯ್ ಹಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಮಾಡು, ಹಾಯ್ ಮಾಡಲ್ಲಿ ಕ್ಯಾಮ್ರಾಗ ಹಾಯ್ ಮಾಡು. ಫ್ರೆಂಡ್ಸ್ ಅನ್ನ ಹಾಯ್. ಫ್ರೆಂಡ್ಸ್, ಇವತ್ತು ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡೋಣ ಅಂತ. ಇನ್ನೇನು ಹಬ್ಬಗಳೆಲ್ಲ ಬರ್ತಾ ಇದ್ದಾವೆ. ಸೊ ಹಂಗಾಗಿ ಒಂದ್ಸಲ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನೇನು ನಾಳೆಲ್ಲ ನಾದು ಭೀಮನ ಅಮಾವಾಸ್ಯೆ ಕೂಡ ಇದೆ. ಸೊ ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ನನ್ನ ಮಗಳು ಈಗ ತಾನೇ ಎದ್ದಿದ್ದಾಳೆ. ಅವಳಿಗೂ ಕೂಡ ಊಟ ಮಾಡಿಸಿ ಇನ್ನು ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ಎಲ್ಲನೂ ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಕ್ಕೆ ಬೇಗ ಬೇಗ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಅವಳಿಗೆ ಊಟ ಮಾಡಿಸಿ ಮಾಡಬೇಕು. ಫ್ರೆಂಡ್ಸ್, ಮೊನ್ನೆ ಎಲ್ಲ ನೋಡೋಂಗಿಲ್ಲ. ಸೊ ಇಲ್ಲಿ ನೋಡಿ, ಇದನ್ನು ಆ ಕಡೆ ಹಿಂದೆ ಎಲ್ಲ ಕ್ಲೀನ್ ಮಾಡಿದ್ದು. ಸೊ ಅದೆಲ್ಲ ವೇಸ್ಟೇಜು. ಸೊ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಡುಗೆ ರೂಮ್ ನೋಡಿ, ನಮ್ಮಮ್ಮ ಐಟಮ್ನೆಲ್ಲ ಹಾಕಿ ಇಟ್ಟಿದೆ. ಈ ಥರ ಜೋಡಿಸಿಟ್ಟಿದೆ ನಮ್ಮಮ್ಮ. ಸರಿಯಾಗಿ ಅವರಿಗೆ ಜೋಡ್ಸೋಕ್ಕೆ ಬಂದಿಲ್ಲ. ಸೊ ಇವಾಗ ನಾನು ಎಲ್ಲ ಕ್ಲೀನ್ ಮಾಡಿ ಜೋಡಿಸಿಡ್ಬೇಕು. ನೋಡಿ, ನನ್ನ ಮಗಳು ಆಟ ಆಡ್ತಾಯಿದ್ದಾಳೆ ಕಾಳಲ್ಲಿ. ಫ್ರೆಂಡ್ಸ್ ನೋಡಿ, ಅಡುಗೆ ರೂಮ್ ಯಾವ ಥರ ಆಗಿದೆ ಅಂತ. ಸೊ ಯಾವಾಗಲೂ ಹಿಂಗಿರಲ್ಲ. ಸೊ ಇವತ್ತು ಈ ಥರ ಆಗಿದೆ. ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಇಲ್ಲೆಲ್ಲ ಫುಲ್ಲು ನೀಟಾಗಿ ಜೋಡಿಸ್ಕೋಬೇಕು. ಸೊ ಈ ಬಾಕ್ಸ್ ಎಲ್ಲ ಯಾವಾಗ ನಾವು ಅಂದರೆ, ನಾನು ಮದುವೆ ಆದಮೇಲೆ ನಾನು ಒಂದೇ ಒಂದು ಬಾಕ್ಸು ಸಮೇತ ತಗೊಂಡಿಲ್ಲ. ಸೊ ಇವೆಲ್ಲ ನಮ್ಮ ಮನೆಯವರು ಮದುವೆಗಿಂತ ಮುಂಚೆ ಬ್ಯಾಚುಲರ್ ಆಗಿದ್ರಲ್ಲ, ಆವಾಗ ತಗೊಂಡಿದ್ದೆ ಬಾಕ್ಸ್ಗಳಿವೆಲ್ಲ. ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದ್ಸಲ ಕ್ಲೀನ್ ಮಾಡೋಕ್ಕಾಗಿಲ್ದಾಗ ಈ ಥರ ಮೆಸ್ಸಿ ಥರ ಕಾಣಿಸುತ್ತೆ. ಯಾಕಂದರೆ ಅವಳನ್ನು ಮೇಂಟೈನ್ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಒಂದೊಂದ್ಸಲ ನನಗೆ ಸಾಕಾಗ್ಬಿಡುತ್ತೆ. ಆ ಥರ ಒಂಥರ ಹಿಂಸೆ ಅಂತ ಅನಿಸ್ಬಿಡುತ್ತೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು. ಸೊ ಆಗಾಗ ಒಂದೊಂದ್ಸಲ ಈ ಥರ ಕಾಣಿಸುತ್ತೆ. ಸೊ ವಾರದಲ್ಲಿ ಒಂದ್ಸಲ ನಾನು ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಉಪ್ಪಿನಕಾಯಿ ಬಾಟಲು ಇದನ್ನ ನಾನು ಇವಾಗ ತಿನ್ನೋದೇ ಬಿಟ್ಟಿದ್ದೀನಿ. ಮುಂಚೆ ಎಲ್ಲ ಇಷ್ಟು ಖಾಲಿ ಮಾಡಿಬಿಟ್ಟಿದ್ದೀನಿ. ಗ್ಯಾಸ್ಟ್ರಿಕ್ ಓವರ್ ಆದಮೇಲೆ ತಿನ್ನೋದೇ ಬಿಟ್ಟಿದ್ದೀನಿ ಉಪ್ಪಿನಕಾಯಿ. ಹಂಗೆ ಇದೆ. ಇವೆರಡು ಜಾರ್ನ ನಾನು ಹಾಸನಾಂಬ ಜಾತ್ರೆ ಆಯ್ತಲ್ಲ, ಸೊ ಅವಾಗ ತಗೊಂಡಿದ್ದು ಇದನ್ನೆರಡು ನಾನು. ಸೊ ಉಪ್ಪು ಹಾಕಿರೋಣ ಅಂತ. ಫ್ರೆಂಡ್ಸ್, ಇದು ನಾನು ರೋಸ್ ವಾಟರ್ಗೆ ಕಂಫರ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಏನಾದರೂ ನೊಣ ಗಿಣ ಎಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ ವರ್ಷಕ್ಕೆ ಸ್ಮೆಲ್ಲಿಗೆ ಬರಬಾರ್ದು ಅಂತ ಅಷ್ಟೇ ಇಲ್ಲ. ನನ್ನ ಮಗಳು ಸಾಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ಯಾಮ್ರಾ ಮುಂದೆನೇ ಇದ್ಲು. ಸೊ ಟಚ್ ಮಾಡಬೇಡ ಅಂತ ಹೇಳ್ತಾನೆ ಇದ್ದೆ ಅವಳಿಗೆ. ಸೊ ಟಚ್ ಏನು ಮಾಡ್ತಿರ್ಲಿಲ್ಲ, ಸುಮ್ಮನೆ ಅವಳು ಕ್ಯಾಮ್ರಾ ಮುಂದೆ ನಾನು ಕಾಣಿಸ್ತಿದ್ದೀನಿ ಅಂದ್ಬಿಟ್ಟು ಹಾಡೆಲ್ಲ ಹೇಳ್ತಾ ಇದ್ಲು ಅವಳು. ಇನ್ನು ನಮ್ಮಮ್ಮ ಬೇರೆ ಬೇಗ ಕೆಲಸ ಮಾಡ್ಕೊ, ನಾನು ಹೊರಡ್ತೀನಿ ಅಂತ ಹೇಳಿದರು. ಹಂಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ.
ಇನ್ನು ಅಡುಗೆ ರೂಮ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಾಕ್ಸ್ಗಳನ್ನೆಲ್ಲ ಒರೆಸೋಣ ಅಂತ ಕೂತಿದ್ದೀನಿ. ನೋಡಿ ನನ್ನ ಮಗಳು, ಅವಳಿಗೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಟ್ಟಿದ್ದೆ, ಅದನ್ನು ನನಗೆ ಬಂದು ತಿನ್ನಿಸ್ತಾ ಇದ್ಲು. ಇನ್ನು ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತಲೇ ಇದ್ದೆ. ಅಮ್ಮ ಬೇರೆ ದಿನಸಿನೆಲ್ಲ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟಿತ್ತು. ಹಂಗಾಗಿ ಮುಂದಿನ ವಾರ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ, ಏನೋ ಹಬ್ಬ ಕೂಡ ಬರ್ತಾ ಇದೆಯಲ್ಲ, ಆವಾಗಲೇ ವಾಶ್ ಮಾಡ್ಕೊಳ್ಳೋಣ ಅಂತ ಬರೀ ಒರೆಸಿಡ್ತಾಯಿದ್ದೀನಿ. ಅಮ್ಮ ಮನೇಲಿರೋದಕ್ಕೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಬಿಟ್ಲು ಅಷ್ಟೇ ನನಗೆ, ಇಲ್ಲಾಂದರೆ ನನ್ನನ್ನು ತುಂಬಾ ಗೋಳಿಕೊಳ್ಳೋಳು. ಒಂದು ಕೆಲಸನೂ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅಮ್ಮ ಇರೋದಕ್ಕೆ ಸ್ವಲ್ಪ ಮನೆನಾರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾಯಿದ್ದೆ. ಇನ್ನು ಈ ಬಾಕ್ಸ್ಗಳೆಲ್ಲ ತುಂಬಾ ಹಳೇದು, ಸೊ ಇವನ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಚೇಂಜ್ ಮಾಡ್ತೀನಿ ಕೂಡ. ನೋಡಿ, ನಾನು ಒಡಿಸಿಟ್ಟಿರೋವನ್ನೆಲ್ಲ ಬಾಕ್ಸ್ಗಳನ್ನ ಮತ್ತೆ ಮತ್ತೆ ತೆಗೆದು ಕೆಳಗಡೆ ಇಡ್ತಾ ಇದ್ದಾಳೆ. ನನ್ನ ಮಗಳಿಗೆ ದಿನಾಲೂ ನನ್ನನ್ನೇ ನೋಡಿ ನೋಡಿ ಬೇಜಾರಾಗಿದೆ ಅನಿಸುತ್ತೆ. ಯಾರಾದರೂ ಮನೆಗೆ ಬಂದರೆ ಅವ್ರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೋತಾಳೆ. ಇನ್ನು ಏನು ಮಾಡೋದು, ಇರೋದೇ ನಾವಿಬ್ಬರು. ಸೊ ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರೆ ಇನ್ನು ನಾನು ಒಬ್ಬಳೇ 3 ಹೊತ್ತು ನನ್ನನ್ನೇ ನೋಡ್ತಾ ಇರ್ತಾಳೆ. ಇನ್ನು ಮತ್ತೆ ಹೊರಗಡೆ ಕರ್ಕೊಂಡು ಹೋದ್ರಂತೂ ಒಳಗಡೆ ಬರೋಕ್ಕೆ ಅಳ್ತಾ ಇರ್ತಾಳೆ, ನೀವೇ ನೋಡಿದ್ದೀರ. ಇದಕ್ಕೆ ಮನೆಗೆ ಯಾರಾದರೂ ಬಂದರೆ ತುಂಬಾ ಇಷ್ಟಪಟ್ಟು ಅವ್ರ ಜೊತೆ ಇರ್ತಾಳೆ. ಸ್ಟಾರ್ಟಿಂಗ್ ಹೋಗೋದಕ್ಕೆ ಅವ್ರ ಜೊತೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಳೆ, ಆಮೇಲೆ ಕ್ಲೋಸ್ ಆದರೆ ಅವ್ರ ಜೊತೆಲೇ ಫುಲ್ ಆಟ ಆಡೋದೆಲ್ಲ ಮಾಡ್ತಿರ್ತಾಳೆ. ಸೊ ಆಮೇಲೆ ನಾವು ಕರೆದ್ರೆ ನಮ್ಮ ಜೊತೆನೇ ಬರೋಲ್ಲ, ಅಷ್ಟು ಇಷ್ಟಪಟ್ಟು ಇರ್ತಾಳೆ ಅವ್ರ ಜೊತೆ. ಇನ್ನು ಇವ್ರ ತಾತ ಅಂದರೆ ತುಂಬಾ ಇಷ್ಟ, ಮಾವದಿರು ಅಂದರೆ ತುಂಬಾ ಇಷ್ಟ. ಸೊ ಅವ್ರನ್ನಂತೂ ತುಂಬಾ ಹಚ್ಕೊಬಿಟ್ಟಿದ್ದಾಳೆ ನನ್ನ ಮಗಳು. ನನಗಿಂತ ನಮ್ಮ ಮನೆಯವ್ರಿಗಿಂತ ತಾತ ಮತ್ತು ಮಾವದಿರೇ ಹೆಚ್ಚಾಗ್ಬಿಟ್ಟಿದ್ದಾರೆ ಅವಳಿಗೆ. ಸೊ ನಮ್ಮ ಅಮ್ಮ ಇರೋದಕ್ಕೆ ಇಷ್ಟೆಲ್ಲ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನನಗೆ ಒಂದು ಕೆಲಸನೂ ಮಾಡೋಕ್ಕೆ ಬಿಡ್ತಾಯಿರಲಿಲ್ಲ. ಹೊರಗಡೆ ಕರ್ಕೊಂಡು ಹೋಗು ಅಂತ ರಚ್ಚೆ ಮಾಡ್ತಾಳೆ, ಇಲ್ಲಾಂದರೆ ಅವಳ ಜೊತೆ ಕೂತ್ಕೋಬೇಕು, ಆಟ ಆಡಬೇಕು, ಆ ಥರ ಎಲ್ಲ ಹಿಂಸೆ ಕೊಡ್ತಾ ಇರ್ತಾಳೆ. ಹಿಂಸೆ ಅನ್ನೋದಕ್ಕಿಂತ ಒಬ್ಬಳೇ ಇರ್ತಾಳಲ್ವ, ಸೊ ಯಾರೂ ಇರಲ್ಲ ಇಲ್ಲಿ, ಮಕ್ಕಳು ಸಮೇತ ಇಲ್ಲ. ಸೊ ಹಂಗಾಗಿ ಆಟಾಡೋಕ್ಕೆ ಬರಲಿ ಅಮ್ಮ ಅನ್ನೋ ಆ ಥರ ಫೀಲ್ ಆಗುತ್ತೆ ಅವಳಿಗೆ. ಆದರೆ ನಮಗೆ ಅಯ್ಯೋ ಫಸ್ಟ್ ಕೆಲಸ ಮುಗಿಸ್ಕೊಂಡ್ರೆ ಸಾಕಪ್ಪ ಅನ್ನಂಗೆ ಆಗುತ್ತೆ. ಬೆಳಗ್ಗೆ ಎದ್ರೆ ಅಡುಗೆ ಮಾಡು, ಪಾತ್ರೆ ಬೆಳಗು, ಬಟ್ಟೆ ತೊಳಿ, ಸ್ನಾನ ಮಾಡಿಸು, ಇವೇ ಆಗಿಬಿಡುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಇವೇ ಆಗಿಬಿಡುತ್ತೆ. ಮಧ್ಯದಲ್ಲಿ ಇವಳಿಗೆ ಊಟ ಮಾಡಿಸೋದು ಮತ್ತು ಇವಳನ್ನ ಆಟ ಆಡಿಸ್ಕೊಳ್ಳೋದು, ಇವೇ ಕೆಲಸಗಳಾಗ್ಬಿಡ್ತವೆ ನಮ್ಮದಂತೂ. ನನಗಂತೂ ಇವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಇಡೀ ದಿನವೇ ಮುಗಿದೋಗ್ಬಿಡುತ್ತೆ. ಇನ್ನು ನನಗೆ ನಾನು ಟೈಮ್ ಕೊಡ್ಕೊಳ್ಳೋಕ್ಕೆ ಪಾಪು ಆದಮೇಲಿಂದ ಆಗ್ತಾನೇ ಇಲ್ಲ. ಏನೋ ಒಂಥರ ನನಗೆ ನಾನು ಟೈಮೇ ಕೊಡ್ಕೊಳ್ತಾ ಇಲ್ಲ, ಬರೀ ಕೆಲಸನೇ ಮಾಡೋದಾಗ್ತಾಯಿದೆ, ಹಂಗಾಗ್ಬಿಟ್ಟಿದೆ ನಂದು. ಇಲ್ಲಿಗಿಂತ ನನಗೆ ನಮ್ಮ ತವ್ರ ಮನೆಯಲ್ಲೇ ಸ್ವಲ್ಪ ಆರಾಮ ಅನಿಸುತ್ತೆ ಹೋದಾಗೆಲ್ಲ. ಸೊ ಅವಳು ಅಲ್ಲಿಗೆ ಹೋದ್ರಂತೂ ಅವರ ತಾತನ ಬಿಟ್ಟು ಇರೋದೇ ಇಲ್ಲ. ಬೆಳಗ್ಗೆ ಸಂಜೆ ಮಧ್ಯದಲ್ಲಿ ನಾನು ಅಷ್ಟೇ ಬೇಕಾಗಿರೋದು. ಬೆಳಗ್ಗೆ ಸಂಜೆ ಎಲ್ಲ ಅವ್ರ ತಾತನ ಜೊತೆಲೇ ಇರ್ಬಿಡ್ತಾಳೆ. ಸೊ ಹಂಗಾಗಿ ನನಗೆ ಅಲ್ಲೇ ಕೂಡ ಆರಾಮಾಗಿರುತ್ತೆ. ಇನ್ನು ಒಂದು ಪಾತ್ರೆ ಎಲ್ಲ ಒಂದು ರಾಶಿ ಇಟ್ಕೊಂಡಿದ್ದೆ. ಸೊ ಎಲ್ಲ ಕ್ಲೀನ್ ಮಾಡಿದವೆಲ್ಲ ಹಂಗೆ ಇತ್ತಲ್ಲ, ಸೊ ಅದನ್ನು ಕೂಡ ವಾಶ್ ಮಾಡಿಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ನಾ ಬಾಕ್ಸ್ ಎಲ್ಲ ಸ್ವಲ್ಪ ಒರೆಸ್ಕೊಂಡೆ. ಹಂಗೆ ನೋಡಿ, ಇಷ್ಟೇ ನಮ್ಮ ಅಡುಗೆ ಮನೆ. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ, ಇಷ್ಟೇ. ಸೊ ನಾನು ಜಾಸ್ತಿ ಐಟಮ್ ಏನು ಇಟ್ಕೊಂಡಿಲ್ಲ. ಇನ್ನು ಹಾಲಲ್ಲಿ ಸ್ವಲ್ಪ ಮೂಲೆ ಎಲ್ಲ ಧೂಳು ಹೊಡ್ಕೊಂಡೆ. ವಾರದಲ್ಲಿ ಒಂದು ಸಲನಾದರೂ ಹೊಡ್ಕೊಳ್ತಾನೆ ಇರ್ತೀನಿ, ಅಷ್ಟು ಜಾಸ್ತಿ ಬಲ್ಲೆ ಕಟ್ಟೋಕ್ಕೆಲ್ಲ ಬಿಡಲ್ಲ ನಾನು. ಸೊ ಹಂಗಾಗಿ ಅಷ್ಟೇನಿರಲಿಲ್ಲ ಕ್ಲೀನ್ ಮಾಡೋದು. ಇನ್ನು ಸೋಫಾ ಸೈಡಲ್ಲೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ನಮ್ಮಮ್ಮ ಹೋದ್ಮೇಲಂತೂ ನನ್ನ ಮಗಳು ನನ್ನ ಹಿಂದೆನೇ ಇದ್ಲು. ಸೊ ಅವಳು ಎಷ್ಟೊತ್ತಿಗೆ ಮಲಗ್ತಾಳಪ್ಪ, ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಂತೂ ಆಟಾಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ರಚ್ಚೆ ಮಾಡಿ ಮಲ್ಕೊಂಡ್ಬಿಟ್ಲು. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಹೀಗೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ನಮ್ಮ ರಿಲೇಷನ್ ಒಬ್ಬರು ಮನೆಗೆ ಬಂದರು. ಸೊ ಅವರು ಕೇಳಿದರು, ಫೋನ್ ಯಾಕೆ ಈ ಥರ ಎಲ್ಲ ಇಟ್ಕೊಂಡಿದ್ಯಾ, ಇದನ್ನು ವಿಡಿಯೋ ಮಾಡ್ಕೊಬೇಕಾ ಅಂತ ಕೇಳ್ತಿದ್ರು. ಇಲ್ಲ ಯೂಟ್ಯೂಬ್ಗೆ ಹಾಕೋಕ್ಕೆ ಅಂತ ಹೇಳ್ತಾಯಿದ್ದೆ. ಹಂಗಂದ್ರೆ ಏನು ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅದಕ್ಕೆ ಅವರಿಗೆ ಫೋನಲ್ಲೆಲ್ಲ ತೋರಿಸ್ತಾ ಇದ್ದೆ ಈ ಥರ ಎಲ್ಲ ಮಾಡೋದು ಅಂತ. ಸೊ ನನ್ನ ವೀಡಿಯೋನೂ ಕೂಡ ಹಾಕ್ಕೊಟ್ಟೆ, ಅವರು ನೋಡ್ತಾಯಿದ್ರು. ಇನ್ನು ನಾನು ಕೆಲಸನೆಲ್ಲ ಮಾಡ್ಕೊಳ್ಳೋಣ ಅಂತ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾಯಿದ್ದೆ. ಇನ್ನು ಅವಳು ಎದ್ರೆ ಅಂತೂ ನನಗೆ ಮತ್ತೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂದ್ಬಿಟ್ಟು ಬೇಗ ಮಾಡ್ಕೊಳ್ತಾಯಿದ್ದೆ. ಈ ಫೋಟೋಸ್ಗಳೆಲ್ಲ ನಮ್ಮ ಮದುವೆಲಿ ಬಂದಿರೋವು.
ಸೊ ಇನ್ನೂ ತುಂಬ ಇದ್ದಾವೆ, ಇಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಈ ಪುಟಾಣಿ ಫೋಟೋ ನಮ್ಮ ಫಸ್ಟ್ ಆ್ಯನಿವರ್ಸರಿಗೆ ಮಾಡಿಸ್ಕೊಂಡು ಬಂದಿದ್ದು ನಮ್ಮ ಮನೆಯವರು ಇನ್ಸ್ಟಾಗ್ರಾಮ್ ಪೇಜಿಂದ. ಸೊ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಇಷ್ಟು ಕ್ಲೀನ್ ಮಾಡೋದ್ರೊಳಗೆ ಸಾಕಾಗೋಗ್ಬಿಡ್ತು. ಒಬ್ಬಳೇ ಎಲ್ಲನೂ ಮಾಡ್ಕೋಬೇಕಲ್ವಾ. ಸೊ ಹಂಗಾಗಿ ಸಖತ್ತು ಸುಸ್ತಾಗ್ಬಿಟ್ಟು ನನ್ನ ಮಗಳು ಮಲಗಿರೋದ್ರಿಂದ ಸ್ವಲ್ಪ ಬೇಗ ಕೆಲಸ ಮುಗೀತು ಅಂತಲೇ ಅನ್ಬೋದು. ಇಲ್ಲಾಂದರೆ ಇನ್ನೂ ಕೆಲಸ ಬಾಕಿ ಆಗೋದು, ಲೇಟ್ ಆಗೋದು. ಇನ್ನೂ 6:30 ಟೈಮು. ನಾನು ಯಾವಾಗ 3 ಗಂಟೆ 3:30ಗೆ ಸ್ಟಾರ್ಟ್ ಮಾಡಿದ್ದು. ಸೊ ಫೈನಲಿ ಇವಾಗ ಮುಗೀತು. ರೂಮ್ ಒಂದು ಕ್ಲೀನ್ ಮಾಡ್ಕೊಳ್ಳಿಲ್ಲ, ಅಂದರೆ ಒಂದು 2 ದಿವಸದ ಮುಂಚೆ ನಾನು ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೆ. ಅಲ್ಲಿ ಇವಾಗ ಅವಳನ್ನ ಮಲಗಿಸಿದ್ದೀನಿ, ಹಂಗಾಗಿ ನಾನು ಅಲ್ಲಿ ಹೋಗಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಇಲ್ಲಾಂದರೆ ಎದ್ಬಿಡ್ತಾಳೆ. ಹಂಗಾಗಿ ಸೊ ಅದನ್ನು ನಾಳೆ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು. ಅವಳು ಒಳಗಡೆ ಫ್ರೆಶ್ ಅಪ್ ಆಗಿ, ನನ್ನ ಮನೆಯವ್ರು ಕೂಡ ಬಾಡಿಗೆ ಹೋಗಿದ್ದಾರೆ. ಅವ್ರು ಬರೋದ್ರೊಳಗಡೆ ಏನಾದರೂ ಅಡುಗೆ ಕೂಡ ಮಾಡ್ಕೊಳ್ಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಮರೀದೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.